ಶುಭೋದಯ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸೋಮಶೇಖರ ಬೆಕೆ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್, ಸಿಡೇದಹಳ್ಳಿ, ಸೌಂದರ್ಯ ನಗರ, ಬೆಂಗಳೂರು. ಪ್ರೀತಿಯ ವಿದ್ಯಾರ್ಥಿಗಳೇ, 4ನೇ ಸೆಮಿಸ್ಟರ್ನ BCom ವಿದ್ಯಾರ್ಥಿಗಳಿಗೆ ಕಂಪನಿಯ ಕಾರ್ಯದರ್ಶಿ ಅನ್ನುವಂಥ ಒಂದು ಪಾಠವನ್ನು ಇಡಲಾಗಿದೆ. ಈ ಪಾಠ ಭಾಗದಿಂದ ಮುಖ್ಯ ಪರೀಕ್ಷೆಗೆ 20 ಅಂಕಗಳಿಗೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಇವತ್ತು ನಾವು ಕಂಪನಿಯ ಕಾರ್ಯದರ್ಶಿ ಪಾಠವನ್ನು ಚರ್ಚೆಯನ್ನ ಮಾಡೋಣ ನಾವೆಲ್ಲರೂ ಸೇರಿ. 21ನೇ ಶತಮಾನದ ಕಾಲಘಟ್ಟದಲ್ಲಿ ಕಂಪನಿಯನ್ನ ಯಾವ ತಳಹದಿಯ ಮೇಲೆ ಬಿಲ್ಡ್ ಮಾಡಲಾಗುತ್ತದೆ ಅಂದರೆ, ಒಂದು ಕಂಪನಿಯನ್ನ ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಹೇಗೆ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ ಅನ್ನುವಂಥ ವಿಚಾರಧಾರೆಗಳನ್ನು ನಾವು ಚರ್ಚೆಯನ್ನು ಮಾಡೋಣ. ಇವತ್ತಿನ ದಿನದಲ್ಲಿ ಕೂಡು ಬಂಡವಾಳ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡುತ್ತಾ ಇದ್ದೇವೆ. ಕೂಡು ಬಂಡವಾಳ ಎಂದರೆ ಏನು ಹಾಗಾದ್ರೆ? ಇಂಗ್ಲಿಷಲ್ಲಿ ನಾವು ಜಾಯಿಂಟ್ ಸ್ಟಾಕ್ ಅಂತ ಹೇಳ್ತೇವಲ್ಲ, ಈ ಕೂಡು ಬಂಡವಾಳ ವ್ಯವಸ್ಥೆಯನ್ನ ಹೇಗೆ ಮಾಡುವುದಕ್ಕೆ ಸಾಧ್ಯ? ಉದಾಹರಣೆಗೆ ಸಿಂಪಲ್ ಆಗಿ ನಿಮ್ಗೆಲ್ರಿಗೂ ಅರ್ಥವಾಗಲಿ ಅನ್ನುವಂಥ ಒಂದು ಲಾಜಿಕ್ ಅನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯನ್ನು ಪ್ರಾರಂಭಿಸಬೇಕು. ಈ ಕಂಪನಿಗೆ ಒಟ್ಟಾರೆಯಾಗಿ 1 ಕೋಟಿ ಹಣ ಬೇಕಾಗುತ್ತದೆ. ನನ್ನ ಬಳಿ 25 ಲಕ್ಷ ಹಣವಿದೆ. ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಅವರೆಲ್ಲರೂ ಸೇರಿ 3 ಜನ ಸ್ನೇಹಿತರು ಸೇರಿ ಟೋಟಲ್ 4 ಜನರಾಗಿದ್ದೇವೆ. 4 ಜನರಿಂದ ಒಟ್ಟಾರೆಯಾಗಿ ಒಂದು 50 ಲಕ್ಷ ಹಣ ನಮ್ಮಲ್ಲಿ ಸಂಗ್ರಹವಾಗುತ್ತೆ. 1 ಕೋಟಿ ಅಂತ ಹೇಳಿದೆ ಕಂಪನಿಯನ್ನು ಪ್ರಾರಂಭಿಸುವುದಕ್ಕೆ. ನನ್ನ ಬಳಿ 25 ಲಕ್ಷ ಹಣ ಅಂತ ಹೇಳಿದೆ. ತದನಂತರ ಸ್ನೇಹಿತರೆಲ್ಲರೂ ಸೇರಿ 25 ಲಕ್ಷ ಹಣವನ್ನು ಸಂಗ್ರಹಿಸಿದ್ದಾರೆ. ಒಟ್ಟಾರೆಯಾಗಿ 50 ಲಕ್ಷ ಹಣವಾಗುತ್ತೆ. ಇನ್ನುಳಿದಂಥ 50 ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹಿಸುವುದು ಹೇಗೆ? ಹಾಗಾದ್ರೆ ನಾನು ಆರಂಭದಲ್ಲೇ ಹೇಳಿದಂತೆ ಒಂದು ಕಂಪನಿಯನ್ನು ಪ್ರಾರಂಭಿಸುವುದಕ್ಕೆ ಕನಿಷ್ಠ ಪಕ್ಷ 1 ಕೋಟಿ ಹಣ ಬೇಕು. ನನ್ನ ಬಳಿ ಒಂದು 25 ಲಕ್ಷ ಹಣವಿದೆ. ನನ್ನ 3 ಜನ ಸ್ನೇಹಿತರ ಹತ್ರ ನಾನು ಹೇಳಿಕೊಂಡೆ, ಒಂದು ಕಂಪನಿಯನ್ನು ಪ್ರಾರಂಭಿಸಬೇಕು ಅನ್ನುವ ಕುರಿತಾಗಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದೆ. ಅವರಿಂದ ಸಂಗ್ರಹವಾದ ಒಟ್ಟು ಹಣ 25 ಲಕ್ಷ. ಒಟ್ಟಾರೆಯಾಗಿ 50 ಲಕ್ಷ ಹಣವಾಯಿತು. ಇನ್ನುಳಿದಂಥ 50 ಲಕ್ಷ ಹಣವನ್ನು ನಾವು ಹೇಗೆ ಸಂಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತೆ? ಇದಕ್ಕೆ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್, ಮಾಧ್ಯಮದ ಪ್ರಕಟಣೆಯ ಮೂಲಕ ಷೇರುದಾರರನ್ನ ಇನ್ವೈಟ್ ಮಾಡ್ತೇವೆ, ಷೇರುದಾರರನ್ನ ಆಹ್ವಾನಿಸುತ್ತೇವೆ. ಷೇರುದಾರರು ಯಾರು? ಷೇರುದಾರರು ಅಂದ್ರೆ ಈ ಕಂಪನಿಯನ್ನ ಪ್ರಾರಂಭಿಸುವುದಕ್ಕೆ ಬೇಕಾದಂತ ಮೂಲ ಬಂಡವಾಳವನ್ನ ಅಥವಾ ಆ ಮೂಲ ಬಂಡವಾಳದ ಹಣವನ್ನ ಹೂಡಿಕೆ ಮಾಡುವವರು ಯಾರಿದ್ದಾರೋ ಆ ಹೂಡಿಕೆದಾರರಿಗೆ ನಾವು ಷೇರುದಾರರು ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಈ ಷೇರುದಾರರು ಉಳಿದಂತ 50 ಲಕ್ಷ ಹಣವನ್ನ ಕಂಪನಿಯ ಹೆಸರಿನಲ್ಲಿ ಮೂಲ ಬಂಡವಾಳವಾಗಿ ಇನ್ವೆಸ್ಟ್ ಮಾಡುವುದಕ್ಕೆ ಮುಂದೆ ಬರ್ತಾರೆ. ಅಲ್ಲಿಗೆ ನಮಗೆ ಕಂಪನಿ ಆರಂಭಿಸುವುದಕ್ಕೆ ಬೇಕಾದಂತ 1 ಕೋಟಿ ಹಣ ಸಂಗ್ರಹವಾಗುತ್ತೆ. ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಹೇಗೂ ಪ್ರಾರಂಭಿಸಿ ಬಿಡಬಹುದು. ಆದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ, ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನು ಪ್ರಾರಂಭಿಸುವುದಕ್ಕೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಿಲ್ಲ. ಹಾಗಾಗಿ ಸ್ನೇಹಿತರು ಮತ್ತು ಷೇರುದಾರರ ಒಡಗೂಡಿದಂತೆ ಎಲ್ಲರೂ ಕೂಡಿ ಬಂಡವಾಳವನ್ನು ಸಂಗ್ರಹಿಸುತ್ತಾರೆ. ಇದಕ್ಕೆ ಕೂಡು ಬಂಡವಾಳ ವ್ಯವಸ್ಥೆ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೇವೆ. ಇವತ್ತಿನ ಆಧುನಿಕ ಆರ್ಥಿಕ ವ್ಯವಸ್ಥೆಯ ವೈಶಿಷ್ಟ್ಯಗಳಲ್ಲಿ ಕೂಡು ಬಂಡವಾಳ ವ್ಯವಸ್ಥೆಗೆ ಹೆಚ್ಚಿನ ಮನ್ನಣೆಯನ್ನ ಅಥವಾ ಆದ್ಯತೆಯನ್ನು ನೀಡಲಾಗಿದೆ. ಭಾರಿ ಉದ್ಯಮಗಳನ್ನು ಸ್ಥಾಪಿಸಿ ಅವುಗಳನ್ನು ನಡೆಸಲು ಸಾಧ್ಯವಾಗಿರುವುದು ಇದರಿಂದಲೇ. ಕೇವಲ
ಕೆಲವರು ಅಧಿಕ ಬಂಡವಾಳ ಹೂಡಿ ತಮ್ಮ ಭವಿಷ್ಯವನ್ನೇ ಸಂಸ್ಥೆಗೆ ಒತ್ತೆಯಾಗಿ ಇಡುವುದಕ್ಕಿಂತ ಹಲವರಿಂದ ಅಲ್ಪ ಪ್ರಮಾಣದ ಹಣವನ್ನು ಸಂಗ್ರಹಿಸಿ ಹೀಗೆ ಒದಗಿದ ಬಂಡವಾಳದಿಂದ ಉದ್ಯಮವನ್ನು ಸ್ಥಾಪಿಸಿ ಆ ಸ್ಥಾಪಿಸಿದ ನಂತರ ಕಂಪನಿ ವ್ಯವಸ್ಥತೆಯಿಂದ ನಡೆಯುವುದಕ್ಕೆ ಸಾಧ್ಯವಾಗಿದೆ. ರಾಷ್ಟ್ರದ ಆಡಳಿತಕ್ಕೆ ಅಂತಿಮವಾಗಿ ಪ್ರತಿಯೊಬ್ಬ ಪ್ರಜೆಯೂ ಹೇಗೆ ಹೊಣೆಯೋ ಹಾಗೆಯೇ ಕಂಪನಿಯ ಆಡಳಿತಕ್ಕೆ ಅಂತಿಮವಾಗಿ ಅದರ ಪ್ರತಿ ಸದಸ್ಯನು ಷೇರುದಾರರು. ಆದರೆ ರಾಷ್ಟ್ರವನ್ನು ಎಲ್ಲ ಪ್ರಜೆಗಳೂ ಸೇರಿ ಹೇಗೆ ನೇರವಾಗಿ ಆಳಲಾರರೋ ಹಾಗೆಯೇ ಕಂಪನಿಯ ವ್ಯವಹಾರವನ್ನು ಅದರ ಎಲ್ಲ ಸದಸ್ಯರು ನೇರವಾಗಿ ನಡೆಸಲಾರರು. ಪ್ರಜೆಗಳಿಂದ ಆಯ್ಕೆ ಹೊಂದಿರುವ ರಾಜ್ಯವನ್ನ ಆಳುವಂತೆ ಸದಸ್ಯರಿಂದ ನೇಮಕವಾದಂತಹ ಕಂಪನಿ ಆಡಳಿತವನ್ನು ನಡೆಸುತ್ತಾರೆ. ಹೀಗೆ ಕಂಪನಿ ಪ್ರಜಾಪ್ರಭುತ್ವದ ತತ್ವದ ಅನುಷ್ಠಾನವಾಗಿರುವುದನ್ನು ನಾವಿಲ್ಲಿ ಗ್ರಹಿಸಬಹುದು. ಹಾಗಾದರೆ ಈ ಕಂಪನಿ ಷೇರುದಾರರಿಂದ ಆಯ್ಕೆ ಹೊಂದಿದ ಸದಸ್ಯರಿಂದ ಕೂಡಿರುತ್ತದೆ. ಸಣ್ಣ ಸಮಿತಿ ಇದು. ಇದರ ಆಡಳಿತ ನಿರ್ವಹಣೆ ಮಾಡತಕ್ಕಂಥ ಸಂಪೂರ್ಣವಾದಂಥ ಜವಾಬ್ದಾರಿ ಕಾರ್ಯದರ್ಶಿದಾಗಿರುತ್ತದೆ. ಮೊದಲೇ ಕಂಪನಿ ಮತ್ತು ಕಾರ್ಯದರ್ಶಿ ಅನ್ನುವುದರ ಕುರಿತು ನಾವು ಆರಂಭದಲ್ಲಿ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ. ಕಂಪನಿಯನ್ನು ಹೇಗೆ ಪ್ರಾರಂಭಿಸುತ್ತಾರೆ ಅನ್ನುವುದರ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಸಣ್ಣ ಪುಟ್ಟ ಕಂಪನಿಗಳಾದರೆ ಒಬ್ಬನೇ ಹಣವನ್ನು ತೊಡಗಿಸಿ ಕಂಪನಿಯನ್ನು ಪ್ರಾರಂಭಿಸಬಹುದು. ಆದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು, ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನು ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಕೂಡು ಬಂಡವಾಳ ವ್ಯವಸ್ಥೆಯ ಮೂಲಕ ಕಂಪನಿಯನ್ನು ಪ್ರಾರಂಭಿಸಬಹುದು ಅಂತ ಹೇಳಿದೆವು. ಹಾಗಾದರೆ ಹೀಗೆ ಪ್ರಾರಂಭಿಸಿದಂತಹ ಕಂಪನಿಯನ್ನ ಮುನ್ನಡೆಸುವವರು ಯಾರು? ಈ ಕಂಪನಿಯ ಕಾರ್ಯದರ್ಶಿಯ ಹೊಣೆಗಾರಿಕೆ ಆಗಿರುತ್ತದೆ. ಒಂದು ಕಂಪನಿಯನ್ನ ಮುನ್ನಡೆಸುವಂಥದ್ದು, ವ್ಯವಸ್ಥಿತವಾಗಿ ಕಂಪನಿಯನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಸಂಪೂರ್ಣವಾದಂಥ ಜವಾಬ್ದಾರಿ ಈ ಕಂಪನಿಯ ಕಾರ್ಯದರ್ಶಿಯ ಕೆಲಸವಾಗಿರುತ್ತದೆ. ಹಾಗಾದರೆ ಈ ಕಾರ್ಯದರ್ಶಿ ಷೇರುದಾರರು, ಸಾರ್ವಜನಿಕರು ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಕಂಪನಿಯ ಸಿಬ್ಬಂದಿಯ ವರ್ಗದವರನ್ನ ಗ್ರಹಿಸುತ್ತಾ ಅವರೆಲ್ಲರನ್ನ ಅರ್ಥೈಸಿಕೊಳ್ಳುತ್ತಾ ಯಾರಿಗೂ ಕೂಡ ಅನಾನುಕೂಲಗಳಾಗದಂತೆ ಬಹಳ ಎಚ್ಚರಿಕೆಯಿಂದ ಕತ್ತಿಯ ಮೇಲಿನ ನಡಿಗೆಯಂತೆ ಈ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ನಾವು ಚರ್ಚೆಯನ್ನು ಮಾಡೋಣ. ಹಾಗಾದರೆ ಕಂಪನಿಯ ಕಾರ್ಯದರ್ಶಿ, ಈ ಕಂಪನಿಯು ಷೇರುದಾರರಿಂದ ಅಥವಾ ಕಂಪನಿಯು ಷೇರುದಾರರಿಂದ ಆಯ್ಕೆ ಹೊಂದಿದಂಥ ಸದಸ್ಯರಿಂದ ಕೂಡಿದಂಥ ಒಂದು ಸಣ್ಣ ಸಮಿತಿ. ಇದರ ಆಡಳಿತದ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಂಪೂರ್ಣವಾದಂಥ ಜವಾಬ್ದಾರಿ ಇರುವಂಥದ್ದು ಕಂಪನಿಯ ಕಾರ್ಯದರ್ಶಿಗೆ. ಈ ಸಮಿತಿಗೆ ಬೋರ್ಡ್ ಆಫ್ ಡೈರೆಕ್ಟರ್ ಎಂದು ಹೇಳುತ್ತೇವೆ. ನೋಡಿ, ಈ ಕಂಪನಿಗೆ ಬೇಕಾದಂಥ ಹಣವನ್ನು ಮೂಲ ಬಂಡವಾಳವಾಗಿ ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಷೇರುದಾರರಿಗೆ ನಾವು ಆಹ್ವಾನವನ್ನು ಮಾಡಿದ್ದೆವು. ಈ ಷೇರುದಾರರಿಂದ ಕೂಡಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಹೇಗೆ? ಚುನಾವಣೆಯ ಮೂಲಕ. ನೋಡಿ, ಚುನಾವಣೆಯ ಮೂಲಕ ಒಂದು ಸಮಿತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ, ಈ ಸಮಿತಿಗೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿ ಎಂದು ಕರೆಯುತ್ತೇವೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ನಿರ್ದೇಶಕರ ಮಂಡಳಿ ಅಂತಕ್ಕಂಥದ್ದು ಚುನಾವಣೆಯ ಮೂಲಕ ನಡೆಯುತ್ತದೆ. ಇದು ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿ ಶಾಶ್ವತವಾದಂಥ ಮಂಡಳಿ ಅಲ್ಲ. ಶಾಶ್ವತವಾಗಿ ಈ ಕಂಪನಿಯಲ್ಲಿ ಉಳಿಯುವವನು ಕಾರ್ಯದರ್ಶಿ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿ ರಚನೆಯಾದ ನಂತರದಲ್ಲಿ ಆಗಾಗ್ಗೆ ಅವರ ಜೊತೆಯಲ್ಲಿ ಮೀಟಿಂಗ್ ಅನ್ನು ಕರೆಯುವಂಥದ್ದು, ಕಂಪನಿಗೆ ಸಂಬಂಧಪಟ್ಟಂತಹ ಎಲ್ಲ ಚರ್ಚೆಗಳನ್ನು ಮಾಡುವಂಥದ್ದು, ಆಮೇಲೆ ಸರ್ಕಾರದಿಂದ ಬಂದಂಥ ಪತ್ರಗಳನ್ನು ಕೂಡ ಆ ಮೀಟಿಂಗಿನಲ್ಲಿ ಇಟ್ಟು ಆ ವಿಷಯದ ಕುರಿತು ಚರ್ಚೆಯನ್ನು ಮಾಡಿ
ಚರ್ಚಿಸಿದಂಥ ವಿಷಯಗಳನ್ನು ಪ್ರೊಸೀಡಿಂಗ್ಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ನಡಾವಳಿಗಳು. ಆ ನಡವಳಿಗಳನ್ನು ಕೂಡ ಸಿದ್ಧಪಡಿಸಿ ಒಂದು ಪ್ರತಿಯನ್ನು ಸರ್ಕಾರಕ್ಕೂ ಕಳಿಸುತ್ತಾನೆ, ತನ್ನ ಬಳಿಯೂ ಕೂಡ ದಾಖಲೆಗಳನ್ನಾಗಿ ಸೃಷ್ಟಿಸುತ್ತಾ ಹೋಗುತ್ತಾನೆ. ಹಾಗಾದ್ರೆ ಕಂಪನಿಯ ಕಾರ್ಯದರ್ಶಿ. ಕಂಪನಿಯ ವ್ಯವಹಾರಗಳನ್ನು ಕುರಿತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದೂ ಕೂಡ ಇದೇ ಕಾರ್ಯದರ್ಶಿಯೇ. ಈ ಕಂಪನಿಯ ನಿರ್ದೇಶಕರ ಮಂಡಳಿಯಲ್ಲಿ ತೆಗೆದುಕೊಂಡಂತ ನಿರ್ಣಯಗಳನ್ನ ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಯಾರದು ಅಂದ್ರೆ ಈ ಕಾರ್ಯದರ್ಶಿಯ ಕೆಲಸ. ಹಾಗಾದ್ರೆ ಕಂಪನಿಯ ಕಾರ್ಯದರ್ಶಿಯ ಕೆಲಸ ನಾವೆಲ್ಲರೂ ಈಗ ಗ್ರಹಿಸಿದಂತೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಕೆಲಸ ಯಾರದ್ದು ಅಂದ್ರೆ ಹಾಗಾದ್ರೆ ಈ ಕಾರ್ಯದರ್ಶಿಯದು. ಇನ್ನೊಂದು ಮಾಹಿತಿಗಳನ್ನು ಹೀಗೆ ಚರ್ಚೆ ಮಾಡೋಣ. ಕಂಪನಿಯ ಕಾರ್ಯದರ್ಶಿಯ ಕೆಲಸಗಳು. ನಾನು ಈಗಾಗಲೇ ಹೇಳಿದ್ದೇನೆ, ನಿರ್ದೇಶಕರು ಬದಲಾಗಬಹುದು, ಆದರೆ ಕಂಪನಿಯ ಕಾರ್ಯದರ್ಶಿ ಶಾಶ್ವತವಾಗಿ ಇರ್ತಾನೆ. ಈತ ಇಡೀ ಕಂಪನಿಯ ಅಭಿನೇತ್ರ, ಕಂಪನಿಯ ಅಧಿಕೃತ ಪ್ರತಿನಿಧಿ. ಹೇಗೆ? ಒಂದು ಕಂಪನಿಯ ಪ್ರತಿನಿಧಿಯಾಗಿ ಈತ ಪಾಲ್ಗೊಳ್ಳುತ್ತಾನೆ. ಸರ್ಕಾರದ ಮಟ್ಟದಲ್ಲಿ ಯಾವುದೇ ಮೀಟಿಂಗ್ಗಳು ಇದ್ರೂ ಕೂಡ ಅದಕ್ಕೂ ಅಟೆಂಡ್ ಆಗುತ್ತಾನೆ. ಬೇರೆ ಬೇರೆ ಕಂಪನಿಗಳ ಕಾನ್ಫರೆನ್ಸ್ ಅಥವಾ ಮೀಟಿಂಗ್ ಅನ್ನು ಕಾಲ್ ಮಾಡಿದಂಥ ಸಂದರ್ಭದಲ್ಲೂ ಈ ಕಾರ್ಯದರ್ಶಿಯೇ ಒಂದು ಕಂಪನಿಯ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಆಗಿ ಆತ ಭಾಗವಹಿಸುತ್ತಾನೆ. ಹಾಗೆ ಕಂಪನಿಯ ಎಲ್ಲ ದಾಖಲೆಗಳನ್ನು ಕೂಡ ಸೃಷ್ಟಿಸುವಂಥದ್ದು ಅಥವಾ ಮೂಲ ದಾಖಲೆಗಳನ್ನು ಯಥಾವತ್ತಾಗಿ ಕಾಯ್ದಿರಿಸುವುದೂ ಕೂಡ ಈ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿ ಆಗಿರುತ್ತೆ. ಇದರ ಜೊತೆಯಲ್ಲಿ ಈ ಕಂಪನಿಯ ಕಾರ್ಯದರ್ಶಿ ಹಲವರ ಹಿತವನ್ನ ಕಾಪಾಡಬೇಕಾಗುತ್ತದೆ. ಯಾರ ಹಿತ? ಷೇರುದಾರರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರು, ಸಿಬ್ಬಂದಿ ವರ್ಗ ಅಂತಂದ್ರೆ ಆ ಕಂಪನಿಯ ಎಂಪ್ಲಾಯೀಸ್, ಸಿಬ್ಬಂದಿ ವರ್ಗ, ಹಾಗೆಯೇ ಸಾರ್ವಜನಿಕರು. ಇವರೆಲ್ಲರ ಜೊತೆಯಲ್ಲೂ ಒಂದು ಪ್ರೀತಿಯ ಬಾಂಧವ್ಯವನ್ನು ಹೊಂದಬೇಕಾಗುತ್ತದೆ. ಕಂಪನಿಯ ಹಿತವನ್ನು ಕಾಯುವುದು ಈ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖ ಹೊಣೆಗಾರಿಕೆ. ನಿರ್ದೇಶಕರ ಸಭೆಗಳಲ್ಲಿ ಹಾಜರಿದ್ದು ಚರ್ಚೆಗೆ ಅಗತ್ಯವಾದಂಥ ಮಾಹಿತಿಯನ್ನು ಒದಗಿಸ್ತಾನೆ. ಹಾಗೆಯೇ ತೀರ್ಮಾನಗಳನ್ನು ತೆಗೆದುಕೊಂಡು ಸುಗಮವಾಗಿ ಆ ಕಾರ್ಯಕ್ರಮದ ಕಾರ್ಯಗಳನ್ನು ಕಾರ್ಯಗತಗೊಳಿಸುವಂಥದ್ದು ಕೂಡ ಈ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖ ಕೆಲಸವಾಗುತ್ತೆ. ನಿರ್ದೇಶಕರು ಮತ್ತು ನೌಕರರುಗಳನ್ನು ಬೆಸೆಯುವ ಕೊಂಡಿ ಆಗಬೇಕೀತ. ಸಾರ್ವಜನಿಕರೊಡನೆಯೂ ಕೂಡ ವ್ಯವಹರಿಸುವಂಥ ಸಂದರ್ಭವೂ ಕೂಡ ಈತನಿಗೆ ಬರುತ್ತದೆ. ಹಾಗೆಯೇ ಸ್ವತಃ ಕಂಪನಿಯ ಹೆಸರಿನಲ್ಲಿ ಒಂದು ಬ್ಯಾಂಕ್ ಖಾತೆಯನ್ನ ತೆರೆದು ಒಂದು ಕಂಪನಿಯ ಹೆಸರಿನಲ್ಲಿ ಒಂದು ನ್ಯೂ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಹೊಸ ಬ್ಯಾಂಕ್ ಖಾತೆಯನ್ನು ತೆರೆದು ಈ ಕಂಪನಿಗೆ ಸಂಬಂಧಿಸಿದಂತ ಎಲ್ಲ ತರಹದ ಟ್ರಾನ್ಸಾಕ್ಷನ್ನ ಬ್ಯಾಂಕ್ ಖಾತೆಯ ಮೂಲಕವೇ ನಿರ್ವಹಿಸಬೇಕಾಗುತ್ತದೆ. ಇದು ಕಂಪನಿ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು. ಹಾಗೆಯೇ ಕಂಪನಿಯ ಸಹಸ್ರಾರು ಷೇರುದಾರರನ್ನ ಹೊಂದಿರುತ್ತದೆ. ಈ ಷೇರುದಾರರನ್ನು ಕೂಡ ಅವರ ಮನಸ್ಸಿಗೆ ಬೇಸರವನ್ನ ಆಗದಂತೆ ನೋಡಿಕೊಳ್ಳಬೇಕಾಗುತ್ತದೆ. ಕಂಪನಿಯ ಲೆಕ್ಕ ಪರಿಶೋಧಕರನ್ನ, ನೌಕರ ವರ್ಗವನ್ನ, ನಿರ್ವಾಹಕ ಮಂಡಳಿಗಳನ್ನ, ವರಮಾನ ಅಧಿಕಾರಿಗಳನ್ನ, ಇನ್ಕಮ್ ಟ್ಯಾಕ್ಸ್
ಆಫೀಸರ್ಸನ್ನ, ಸಾರ್ವಜನಿಕರನ್ನ ಏಕಕಾಲದಲ್ಲಿ ಸಂಬಳಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಈತನದಾಗಿರುತ್ತದೆ. ಹಾಗಾದರೆ ಈ ಕಾರ್ಯದರ್ಶಿ ತನಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವನ್ನ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಗ್ರಹಿಸಿರಬೇಕು. ಸದಾ ಹಸನ್ಮುಖಿಯಾಗಿ ನಗುಮುಗದಿಂದಲೇ ಆತ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹಾಗಾದರೆ ಈ ಕಂಪನಿ ಕಾರ್ಯದರ್ಶಿಯ ಪ್ರಮುಖ ಕರ್ತವ್ಯಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಪತ್ರ ವ್ಯವಹಾರವನ್ನು ಮಾಡ್ತಾನೆ ಆತ. ಯಾರ್ಯಾರೊಂದಿಗೆ ಪತ್ರ ವ್ಯವಹಾರವನ್ನು ಮಾಡ್ತಾನೆ? ನಾವೀಗ ಚರ್ಚಿಸಿರ್ತಕ್ಕಂಥ ಕಾರ್ಯಗಳನ್ನು ಬಿಟ್ಟು ಇನ್ನೂ ಉಳಿದಂಥ 10 ಹಲವು ಕಾರ್ಯಗಳು ಇದ್ದಾವೆ. ಯಾರ ಜೊತೆಯಲ್ಲಿ ಪತ್ರ ವ್ಯವಹಾರವನ್ನು ಈ ಕಾರ್ಯದರ್ಶಿ ನಿರ್ವಹಿಸುತ್ತಾನೆ, ಯಾವ ಕಾರಣಾಂತರದಿಂದ ಅನ್ನುವಂಥ ವಿಚಾರಧಾರೆಗಳನ್ನು ಚರ್ಚೆಯನ್ನು ನಾವು ಹಾಗಾದ್ರೆ ಮಾಡೋಣ. ನೋಡಿ, ಪತ್ರ ವ್ಯವಹಾರವನ್ನು ಯಾರ್ಯಾರ ಜೊತೆಯಲ್ಲಿ ಮಾಡುತ್ತಾನೆ? ನಿರ್ದೇಶಕರೊಡನೆ, ಎರಡನೆಯದು ಷೇರುದಾರರೊಡನೆ, ಮೂರನೆಯದು ಸಾರ್ವಜನಿಕರ ಜೊತೆಯಲ್ಲಿ, ಸಾರ್ವಜನಿಕರೊಡನೆ, ನಾಲ್ಕನೆಯದು ಸಿಬ್ಬಂದಿಗಳ ಜೊತೆಗೆ, ಇನ್ನೊಂದು ಸರ್ಕಾರದ ಜೊತೆಯಲ್ಲಿ, ಸರ್ಕಾರದ ಜೊತೆಗೆ. ಇನ್ನೊಂದು ಇತರ ಕಾರ್ಯಗಳಲ್ಲಿ ಅದನ್ನು 6 ಅಂತ ನಾವು ಕನ್ಸಿಡರ್ ಮಾಡಬಹುದು. ಯಾವುದು ಅಂತ ಹೇಳಿದ್ರೆ, ಕಂಪನಿ ಏನಾದರೂ ಅನಾಹುತದಲ್ಲಿ ಸಿಲುಕಿಕೊಂಡಂಥ ಸಂದರ್ಭದಲ್ಲಿ, ಕೋರ್ಟಿನಿಂದ ಏನಾದರೂ ಎನ್ಕ್ವೈರೀಸ್ ಬಂದಂಥ ಸಂದರ್ಭದಲ್ಲಿ ಆತ ಕೋರ್ಟಿಗೂ ಕೂಡ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ. ಕೋರ್ಟಿಗೂ ಕೂಡ ಆತ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ. ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ಕಂಪನಿಯ ಏಳು ಬೀಳು ಎರಡೂ ಕೂಡ ಕಾರ್ಯದರ್ಶಿಯ ಕೈಯಲ್ಲೇ ಇರುವುದನ್ನು ನಾವು ಗ್ರಹಿಸಬಹುದು. ಈ ಷೇರುದಾರರು ಮತ್ತು ಸಿಬ್ಬಂದಿ ವರ್ಗಗಳ ಮಧ್ಯದಲ್ಲಿ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರ ಮಧ್ಯದಲ್ಲಿ ಸೇತುವೆಯಂತೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಈ ಕಂಪನಿಯ ಕಾರ್ಯದರ್ಶಿ. ಪತ್ರ ವ್ಯವಹಾರವನ್ನು ಯಾರ ಜೊತೆಯಲ್ಲಿ ಮಾಡುತ್ತಾನೆ, ಹೇಗೆ, ಯಾವ್ಯಾವ ಸಂದರ್ಭದಲ್ಲಿ ಮಾಡುತ್ತಾನೆ ಅನ್ನೋದರ ಕುರಿತಾಗಿ ನೋಡೋಣ. ಹಾಗಾದ್ರೆ ಇವನು ನಡೆಸುವ ವ್ಯವಹಾರ ಹೇಗೋ ಹಾಗೆಯೇ ಇವರ ಪತ್ರ ವ್ಯವಹಾರವೂ ಕೂಡ ವೈವಿಧ್ಯಪೂರಿತವಾಗಿರಬೇಕು. ಕಂಪನಿಯ ನಿರ್ದೇಶಕರೊಡನೆ, ಷೇರುದಾರರೊಡನೆ, ಸಾರ್ವಜನಿಕರೊಡನೆ, ಸಂಸ್ಥೆಯ ನೌಕರರೊಡನೆ ಇವನು ದಿನವಹಿ ಅಂದರೆ ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಪತ್ರ ವ್ಯವಹಾರವನ್ನು ಮಾಡುತ್ತಿರಬೇಕಾಗುತ್ತದೆ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆತ ವರ್ತಿಸುತ್ತಾನೆ. ಹೀಗೆ ಪತ್ರವನ್ನೂ ಕೂಡ ಆತ ಬರೆಯುತ್ತಾನೆ. ನಿರ್ದೇಶಕರ ಜೊತೆಯಲ್ಲಿ ಪತ್ರ ವ್ಯವಹಾರವನ್ನು ಮಾಡುತ್ತಾನೆ. ಯಾವ ಸಂದರ್ಭದಲ್ಲಿ? ನಿರ್ದೇಶಕರಿಗೆ ಬರೆಯುವಂಥ ಪತ್ರ ಹೇಗಿರಬೇಕು? ಬಹಳ ಗೌರವಯುತವಾಗಿರಬೇಕು. ಆ ನಿರ್ದೇಶಕರ ಮನವೊಲಿಸುವಂತಿರಬೇಕು. ಹೀಗೆಂದರೆ ದಾಸ್ಯ ಮನೋಭಾವದಿಂದ ಅವರ ಅಭಿಪ್ರಾಯಗಳನ್ನು ಸಮರ್ಥಿಸಲೇಬೇಕೆಂದಲ್ಲ. ನಿರ್ದೇಶಕರ ಮಂಡಳಿಯ ತೀರ್ಮಾನಗಳು ತಪ್ಪಿದಂಥ ಸಂದರ್ಭದಲ್ಲಿ ಅವು ಕಂಪನಿಯ ನಿಯಮಾವಳಿಗಳಾಗಲಿ ಶಾಸನಕ್ಕಾಗಲಿ ವ್ಯತಿರಿಕ್ತವಾದಾಗ ಅದನ್ನು ಖಚಿತವಾಗಿ ಅವರಿಗೆ ತಿಳಿಯಪಡಿಸಬೇಕು. ಯಾರಿಗೆ? ಬೋರ್ಡ್ ಆಫ್ ಡೈರೆಕ್ಟರ್ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಏನಾದರೂ ಗೊಂದಲಗಳು, ತಪ್ಪುಗಳು ಆಗಿದ್ದರೆ ಕಣ್ಮುಚ್ಚಿ ಕುಳಿತುಕೊಳ್ಳುವುದು ಕಾರ್ಯದರ್ಶಿ ಕೆಲಸವಲ್ಲ. ಆ ಷೇರುದಾರರಿಗೆ ಪರಿಪೂರ್ಣವಾದಂಥ ಕಾನೂನುಬದ್ಧವಾದಂಥ ಮಾಹಿತಿಗಳನ್ನು ತಿಳಿಸಬೇಕು. ಕಂಪನಿಯ ಹಿತಕ್ಕೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ನಿರ್ದೇಶಕ ವರ್ತಿಸಿದಾಗ ಅದನ್ನು ಇವನು ಅವರ ಗಮನಕ್ಕೆ ತರಬೇಕಾಗುತ್ತದೆ. ಕಾನೂನಿನ ಚೌಕಟ್ಟಿನ ಪರಿಧಿಯ ಒಳಗಡೆಯೇ
ಆತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹಾಗಾದರೆ ಕಾರ್ಯದರ್ಶಿ ಆಡುವ ಬರೆಯುವ ಒಂದೊಂದು ಮಾತು ಬಹಳ ಗೌರವಯುತವಾಗಿರಬೇಕು, ತೂಕದ್ದಾಗಿರಬೇಕು. ಕಂಪನಿಯ ಮುಖ್ಯ ಅಧಿಕಾರಿಯಾದಂಥ ಇವನ ಮಾತಿಗೆ ಒಂದು ಬೆಲೆ ಇದೆ, ಗೌರವವೂ ಇದೆ. ತಿಳಿಯದೆ ಆಡಿದ ಮತ್ತು ಬರೆದ ಒಂದು ಮಾತು ಊಹಿಸುವುದಕ್ಕಿಂತ ಹೆಚ್ಚು ಮುಖ್ಯವಾಗಿ ಪರಿಣಮಿಸಿ ಕಂಪನಿಯನ್ನೇ ನ್ಯಾಯದ ಹೊಸ್ತಿಲಿಗೆ ನೂಕಿಬಿಡಬಹುದು. ಹಾಗಾಗಿ ಕಂಪನಿ ನಷ್ಟಕ್ಕೂ ಒಳಗಾಗಬಹುದು. ಹಾಗಾಗಿ ಆದ್ದರಿಂದ ಈ ಕಾರ್ಯದರ್ಶಿ ಬರೆಯುವ ಒಂದೊಂದು ಪತ್ರವು ತೀವ್ರವಾದಂಥ ಆಲೋಚನೆಯ ಫಲವಾಗಿರಬೇಕು ಅನ್ನುವಂಥದ್ದು. ಹಾಗಾದರೆ ನಿರ್ದೇಶಕರ ಜೊತೆಯಲ್ಲಿ ಈ ಕಂಪನಿಯ ಕಾರ್ಯದರ್ಶಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಾನೆ, ಪತ್ರ ವ್ಯವಹಾರವನ್ನು ಮಾಡುತ್ತಾನೆ ಅನ್ನುವಂಥ ಮಾಹಿತಿಗಳನ್ನು ತಿಳಿದೆವು. ಈಗ ಷೇರುದಾರರೊಡನೆ ಪತ್ರ ವ್ಯವಹಾರ. ಷೇರುದಾರರೊಡನೆ ಕಂಪನಿಯ ಕಾರ್ಯದರ್ಶಿ ಪತ್ರ ವ್ಯವಹಾರವನ್ನು ಯಾಕೆ ಮಾಡ್ತಾನೆ, ಕಾರಣವೇನು? ಹಾಗಾದರೆ ಷೇರುದಾರರೊಡನೆ ಪತ್ರ ವ್ಯವಹಾರ ಮಾಡುವಾಗಲೂ ಕಾರ್ಯದರ್ಶಿ ಇದೇ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಅಂತಿಮವಾಗಿ ಕಂಪನಿಯ ಎಲ್ಲ ಅಧಿಕಾರವೂ ಇರುವುದು ಷೇರುದಾರರಲ್ಲೇ. 10 ರೂಪಾಯಿ ಇನ್ವೆಸ್ಟ್ ಮಾಡಿರಲಿ, 100 ರೂಪಾಯಿ ಇನ್ವೆಸ್ಟ್ ಮಾಡಿರಲಿ, ಕಂಪನಿಯ ಆ ಷೇರು ಹೋಲ್ಡರ್ಸ್ ಅಥವಾ ಷೇರುದಾರ ಏನಿದ್ದಾನೋ ನನ್ನದೇ ಕಂಪನಿ ಅನ್ನುವ ರೀತಿಯಲ್ಲಿ ವರ್ತಿಸುತ್ತಾ ಇರುತ್ತಾನೆ. ಹೌದಾ? ಹಾಗಾದರೆ ಬಹಳ ಸೂಕ್ಷ್ಮ ಸ್ಥಿತಿಗತಿಗಳನ್ನು ಗ್ರಹಿಸಿಕೊಂಡು ಈ ಕಂಪನಿಯ ಕಾರ್ಯದರ್ಶಿ ಎಚ್ಚರಿಕೆಯಿಂದ ಷೇರುದಾರರ ಜೊತೆಯಲ್ಲಿ ವ್ಯವಹರಿಸಬೇಕಾಗುತ್ತದೆ. ಅಂತಿಮವಾಗಿ ಕಂಪನಿ ಎಲ್ಲ ಅಧಿಕಾರವೂ ಇರುವುದು ಷೇರುದಾರರಲ್ಲೇ. ಡೈರೆಕ್ಟರ್ಗಳು ಅವರಿಂದ ಆಯ್ಕೆ ಹೊಂದಿದ ಪ್ರತಿನಿಧಿಗಳು ಮಾತ್ರ. ಅವರೂ ಷೇರುದಾರರೇ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ಮೆಂಟ್ ಅಂತ ನಾನು ಹೇಳಿದೆ. ನಿರ್ದೇಶಕರನ್ನ ಹೇಗೆ ಆಯ್ಕೆ ಮಾಡಲಾಗುತ್ತದೆ ಅಂತ, ಷೇರು ಹೋಲ್ಡರ್ಸ್ ಯಾರು ಇರ್ತಾರೋ, ಷೇರುದಾರರು, ಆ ಕಂಪನಿಯ ಷೇರುದಾರರು ಯಾರು ಇರುತ್ತಾರೋ ಅವರಿಂದಲೇ ಚುನಾವಣೆಯನ್ನ ಮಾಡಿ ಚುನಾವಣೆಯ ಮೂಲಕ ನಿರ್ದೇಶಕರ ಮಂಡಳಿಗೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಮೆಂಬರನ್ನ ಅಥವಾ ಸದಸ್ಯರನ್ನು ನೇಮಕ ಮಾಡಲಾಗಿರುತ್ತದೆ. ಷೇರುದಾರನ ಒಬ್ಬನಿಂದ ಕಂಪನಿಗೆ ಸಂಬಂಧಿಸಿದ ಪತ್ರ ಬಂದಾಗ ಅದಕ್ಕೆ ಕಾರ್ಯದರ್ಶಿ ಯೋಗ್ಯವಾದಂಥ ಗಮನವನ್ನು ನೀಡಬೇಕು. ನಾನು ಈ ಕಂಪನಿಯ ಮಾಲೀಕನೇ ಅನ್ನುವಂಥ ಧೋರಣೆಯಿಂದಲೂ ಕೂಡ ಆತ ವರ್ತಿಸಬಹುದು. ಆ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮತೆಯನ್ನು ಗ್ರಹಿಸಿ ಆ ಕಂಪನಿಯ ಕಾರ್ಯದರ್ಶಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹಲವಾರು ವೇಳೆ ಅವನ ಕೋರಿಕೆ ನ್ಯಾಯಬದ್ಧವಾಗಿಲ್ಲದೆ ಇರಬಹುದು, ಕಾನೂನು ಬಾಹಿರವೂ ಆಗಿದ್ದಿರಬಹುದು. ಅಂಥ ಸಂದರ್ಭದಲ್ಲಿ ಆ ಬೋರ್ಡ್ ಆಫ್ ಡೈರೆಕ್ಟರ್ ಸದಸ್ಯನಿಗೆ ಅಥವಾ ಆ ಮೆಂಬರಿಗೆ ತಿಳುವಳಿಕೆಯನ್ನು ತಿಳಿಸಿಕೊಡುವುದು ಕೂಡ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖವಾದಂಥ ಕೆಲಸವಾಗುತ್ತದೆ. ಇಂಥ ಸಂದರ್ಭದಲ್ಲೂ ಕೂಡ ಆ ಕಾರ್ಯದರ್ಶಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಷೇರುದಾರರ ಕೆಲವು ಸಂದರ್ಭದಲ್ಲಿ ಆಕ್ಷಣೆಯನ್ನು ಕೂಡ ವ್ಯಕ್ತಪಡಿಸಬಹುದು. ಅವನ ಕೋರಿಕೆ ಈಡೇರಿಸಲು ಸಾಧ್ಯವಿಲ್ಲ ಎನ್ನುವಾಗ ಉಚಿತವಾದಂಥ ಪದಪ್ರಯೋಗವನ್ನು ಕೂಡ ಮಾಡಬಹುದು. ಷೇರುದಾರರು ಕಂಪನಿಯ ಮಾಲೀಕನೇ ಆದರೂ ಕೆಲವು ವಿಚಾರಗಳನ್ನು ಕಾರ್ಯದರ್ಶಿಯ ಷೇರುದಾರರಿಂದಲೂ ಗೌಪ್ಯವಾಗಿ ಇಟ್ಟಿರಬೇಕಾಗುತ್ತದೆ. ಕೆಲವೊಂದನ್ನ ಮಾಹಿತಿಗಳನ್ನು ಷೇರುದಾರರಿಗೆ ಕಂಪನಿಯ ಕಾರ್ಯದರ್ಶಿ ತಿಳಿಸುವುದಕ್ಕೆ ಆಗುವುದಿಲ್ಲ. ಕಾರಣವೇನು? ಸರ್ಕಾರದ ಹಾಗೂ ಕೆಲವು ಕಂಪನಿಯ ಸೀಕ್ರೆಟ್ ಅಂತ ಹೇಳ್ತೀವಲ್ಲ, ಮಾಹಿತಿಗಳನ್ನು ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆಯಲ್ಲೂ ಕೂಡ ಚರ್ಚಿಸದೆ ರಹಸ್ಯವಾಗಿ ಗೌಪ್ಯದಿಂದ ಇಡಬೇಕಾದದ್ದು ಆತನ ಕರ್ತವ್ಯ ಪಾಲನೆಯೂ ಕೂಡ ಹೌದು. ಇದು ಕಂಪನಿಯ ಹಿತದೃಷ್ಟಿಯಿಂದ. ಇನ್ನು ಸಾರ್ವಜನಿಕರ ಜೊತೆಯಲ್ಲಿ ಪತ್ರ ವ್ಯವಹಾರವನ್ನು ಮಾಡ್ತವೆ. ನಿರ್ದೇಶಕರೊಡನೆ ಆಯಿತು, ಷೇರುದಾರರ ಜೊತೆಯಲ್ಲಿ ಆಯಿತು. ಈಗ ಹಾಗಾದರೆ ಸಾರ್ವಜನಿಕರ ಜೊತೆಯಲ್ಲಿ ಪತ್ರ ವ್ಯವಹಾರವನ್ನು ಹೇಗೆ ಮಾಡುತ್ತಾನೆ, ಯಾಕೆ ಮಾಡುತ್ತಾನೆ, ಯಾವ ಸಂದರ್ಭದಲ್ಲಿ ಮಾಡುವಂಥ ಅವಶ್ಯಕತೆ ಅಥವಾ ಅನಿವಾರ್ಯತೆ ನಿರ್ಮಾಣವಾಗುತ್ತೆ? ಸಾರ್ವಜನಿಕರೊಡನೆ ವ್ಯವಹಾರ ಮಾಡುವಾಗಲೂ ಕೂಡ ಕಾರ್ಯದರ್ಶಿ
ಯುಕ್ತಾಯುಕ್ತ ಪರಿಜ್ಞಾನದಿಂದ ವರ್ತಿಸಬೇಕು, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇವನು ಕಂಪನಿಯ ಪ್ರತಿನಿಧಿ. ಕಂಪನಿಯನ್ನ ಶಾಸನದ ತೊಡಕಿನಲ್ಲಿ ಸಿಕ್ಕಿಸದಂತೆ ಇವನು ವ್ಯವಹರಿಸಬೇಕಾಗುತ್ತದೆ. ಕಂಪನಿಗೆ ಯಾವುದು ಉಚಿತ, ಕಂಪನಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಬಹಳ ಸೂಕ್ಷ್ಮ ಮನಸ್ಥಿತಿಯಿಂದ ಈತ ನಡೆದುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಒಂದು ಕೋಲ್ಗೇಟ್ ಪ್ರಾಡಕ್ಟ್ ಮಾಡ್ತಕ್ಕಂಥ ಒಂದು ಕಂಪನಿ ಅಂತ ಇಟ್ಕೊಳ್ಳಿ. ಅದರಿಂದ ಏನಾದರೂ ಪ್ರಾಬ್ಲಮ್ ಆದಾಗ, ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ಕಂಪನಿಯ ಕಾರ್ಯದರ್ಶಿಗೆ ನೇರವಾಗಿ ಆಗದೇ ಇದ್ದರೂ ಕೂಡ, ಪ್ರತ್ಯಕ್ಷವಾಗಿ ಆಗದೇ ಇದ್ದರೂ ಪರೋಕ್ಷವಾಗಿ ಪತ್ರ ವ್ಯವಹಾರಗಳು, ಸಾರ್ವಜನಿಕರಿಂದ ಟೀಕೆಗಳು ಗುರಿಯಾಗಬಹುದು. ಆ ಸಂದರ್ಭದಲ್ಲಿ ಆ ಸಾರ್ವಜನಿಕರ ಜೊತೆಯಲ್ಲಿ ಆತ ಹೇಗೆ ವ್ಯವಹರಿಸುತ್ತಾನೆ ಅನ್ನುವುದರ ಮೇಲೆ ಆತನ ಕಂಪನಿಯ ಪ್ರಾಡಕ್ಟ್, ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಲ್ ಆಗೋದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಸಾರ್ವಜನಿಕರನ್ನ ಬಹಳ ಗೌರವ ಮತ್ತು ಪ್ರೀತಿ ಭಾವದಿಂದ ಆತ ನೋಡಿಕೊಳ್ಳಬೇಕಾಗುತ್ತದೆ. ಸಿಬ್ಬಂದಿಯೊಡನೆ, ಹಾಗಾದ್ರೆ ಸಾರ್ವಜನಿಕರಾದ ನಂತರದಲ್ಲಿ ಈಗ ಸಿಬ್ಬಂದಿ ವರ್ಗದವರ ಜೊತೆಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ಈ ಕಂಪನಿಯ ಕಾರ್ಯದರ್ಶಿ ಯಾವ ಉದ್ದೇಶಗಳಿಗಾಗಿ ಪತ್ರ ವ್ಯವಹಾರವನ್ನು ಮಾಡುತ್ತಾನೆ? ಈ ನಿರ್ದೇಶಕರು, ಷೇರುದಾರರು ಮತ್ತು ಸಿಬ್ಬಂದಿಗಳ ಮಧ್ಯದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಗಲಾಟೆ ಘರ್ಷಣೆಗಳಿದ್ದಿರಬಹುದು, ಅಥವಾ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗಗಳನ್ನು ನಡೆಸಿಕೊಳ್ಳುವಂಥ ಕೆಟ್ಟ ಪ್ರವೃತ್ತಿ ಇದ್ದಿರಬಹುದು. ಹೀಗಾಗಿ ಆ ಸಿಬ್ಬಂದಿ ವರ್ಗ ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ಷೇರುದಾರರಿಂದ ವಂಚಿತರಾಗಿ ಕಾರ್ಯದರ್ಶಿಯ ಸಹಾಯವನ್ನು ಕೇಳಿಕೊಂಡು ಬಂದಿರಬಹುದು. ಸಿಬ್ಬಂದಿಯೊಡನೆ ಇನ್ನು ಉಳಿದಿದ್ದು ಕಂಪನಿಯ ಸಿಬ್ಬಂದಿ. ಕಂಪನಿಯ ನೌಕರರೊಡನೆ ವರ್ತಿಸುವಾಗಲಂತೂ ಬಹಳ ತಾಳ್ಮೆ, ಸೌಜನ್ಯ, ಸ್ಮಿತವದನ ಅಂತ ಹೇಳಿದೆ. ಸ್ಮಿತವದನ ಅಂದರೆ ನಗುಮುಖದಿಂದಲೇ ಆತ ವರ್ತಿಸಬೇಕಾಗುತ್ತದೆ. ಅದನ್ನೇನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ತನ್ನ ಅಧಿಕಾರದ ಬಿಗಿಯನ್ನು ಬಿಟ್ಟುಕೊಡಬಾರದು. ತಾನು ಯಾವಾಗಲೂ ಕೂಡ ನೌಕರರ ಹಿತ ಚಿಂತಕನಂತೆ ಇರಬೇಕಾಗುತ್ತದೆ. ಅವರ ಸ್ನೇಹಿತ, ದಾರ್ಶನಿಕ ಹಾಗೂ ಮಾರ್ಗದರ್ಶಕನೆಂಬ ನಂಬಿಕೆ ಅವರಲ್ಲಿ ಮೂಡುವಂತೆ ವರ್ತಿಸಬೇಕು. ಕಂಪನಿಯ ನೌಕರರು ತಮ್ಮ ಹಲವಾರು ಕೋರಿಕೆ ಅಥವಾ ಆಕ್ಷೇಪಣೆಗಳನ್ನು ಕೂಡ ಇವನಲ್ಲಿ ಕೇಳಬಹುದು. ಅದು ಪತ್ರಮುಖೇನವಾಗಿರಬಹುದು, ಮೌಖಿಕವೂ ಆಗಿದ್ದಿರಬಹುದು. ಹಾಗಾದ್ರೆ ಹೀಗೆ ಸಮಸ್ಯೆಗಳನ್ನು ಹೊತ್ತು ಕಾರ್ಯದರ್ಶಿಯ ಬಳಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಪತ್ರವನ್ನು ಬರೆಯುತ್ತಾರೆ. ಇವುಗಳಲ್ಲಿ ನ್ಯಾಯವಾದವೂ ಉಂಟು, ಅನುಚಿತವಾದವೂ ಉಂಟು. ಎಲ್ಲ ಸಂದರ್ಭಗಳಲ್ಲೂ ಕಾರ್ಯದರ್ಶಿ ನ್ಯಾಯವಾದ ರೀತಿಯಲ್ಲಿಯೇ ಇವುಗಳನ್ನು ಪರಿಶೀಲಿಸಿ ನ್ಯಾಯಬದ್ಧವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತದೆ. ಈ ವಾಸ್ತವ ಸ್ಥಿತಿಯನ್ನು ಆ ಸಿಬ್ಬಂದಿಗಳಿಗೆ ಅವರು ಅರ್ಥೈಸಬೇಕಾಗುತ್ತದೆ. ಇವನು ಯಾವ ನಿಯಮದ ಗುಲಾಮನು ಆಗಿರುವುದಿಲ್ಲ. ಹೀಗೆ ಕಾನೂನಿನ ಪರಿಧಿಯ ನೊಗವನ್ನ ಹೆಗಲ ಮೇಲೆ ಹೊತ್ತು ಸಾಗುವಂತ ಜವಾಬ್ದಾರಿ ಆತನದಾಗಿರುತ್ತದೆ. ಯಾವುದೇ ಸಂದಿಗ್ಧ ಸಂದರ್ಭದಲ್ಲೂ ಕೂಡ ಆತ ಮಾನವೀಯತೆಯನ್ನು ಮಾತ್ರ ಮರೆಯಬಾರದು. ಕಾರ್ಯಾಲಯದ ನೌಕರರಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಪಂಚ ಎನ್ನುವುದನ್ನು ಆತ ಅರ್ಥ ಮಾಡಿಕೊಳ್ಬೇಕು. ಅದನ್ನು ಫಸ್ಟ್ ತಿಳಿದುಕೊಳ್ಬೇಕಾಗತ್ತೆ. ಆ ಪ್ರಪಂಚ ಬರೀ ನೀರ್ಗುಳ್ಳೆ ಎಂದು ಅದನ್ನು ಸೂಜಿಯಿಂದ ಚುಚ್ಚುವಂಥ ಪ್ರಯತ್ನವನ್ನು ಆತ ಮಾಡಬಾರ್ದು. ಯಾಕೆ? ಹೀಗೆ ಒಬ್ಬ ಕಂಪನಿಯ ಮುಖ್ಯ ಹುದ್ದೆಯಲ್ಲಿರ್ತಕ್ಕಂಥ ಕಂಪನಿಯ ಶಿರೋಮಣಿಯಾದಂಥ ಕಾರ್ಯದರ್ಶಿ ತಾನು ಒಬ್ಬ ಸಿಬ್ಬಂದಿ ವರ್ಗಕ್ಕೆ ನೋವು ಮಾಡಿದರೂ ಒಂದು ಕಂಪನಿಯೇ ಕೊಲಾಪ್ಸ್ ಆಗಿ ಹೋಗುವುದಕ್ಕೂ ಕೂಡ ಕಾರಣವಾಗಬಹುದು. ಹಾಗಾಗಿ ಆ ಕಂಪನಿಯ ಕಾರ್ಯದರ್ಶಿಯ ಹುದ್ದೆ ಬಹಳ ಪ್ರಾಮುಖ್ಯತೆಯಿಂದ ಕೂಡಿರುವುದನ್ನು ನಾವು ಗ್ರಹಿಸಬಹುದು. ಕಾರ್ಯದರ್ಶಿ ಡೈರೆಕ್ಟರ ಮಂಡಳಿಗೂ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈ ಸಿಬ್ಬಂದಿ ಅಥವಾ ಸ್ಟಾಫ್ನಿಂದ, ಸಿಬ್ಬಂದಿ ವರ್ಗದಿಂದ ಏನೋ ಒಂದು ಡಿಮ್ಯಾಂಡ್ ಅಥವಾ ಬೇಡಿಕೆಯನ್ನಿಟ್ಟು
ಕಾರ್ಯದರ್ಶಿಗೆ ಪತ್ರವನ್ನು ವ್ಯವಹಾರ ಮಾಡಬಹುದು. ಅದು ಪತ್ರವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅದನ್ನು ಗ್ರಹಿಸಿ ಕಾರ್ಯದರ್ಶಿ ಬೋರ್ಡ್ ಆಫ್ ಡೈರೆಕ್ಟರ್ಗಳ ಗಮನಕ್ಕೆ ತರುವಂಥದ್ದು ಆತನ ಕೆಲಸವಾಗಿರುತ್ತಾರೆ. ನೆಕ್ಸ್ಟ್ ಕರೆಯುವಂಥ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ವರ್ಗದವರು ಕೊಟ್ಟಂತ ಪತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯಬೇಕು. ನಿರ್ದೇಶಕ ಮಂಡಳಿಯ ತೀರ್ಮಾನಗಳನ್ನ ಕಾರ್ಯಾಲಯಕ್ಕೂ, ನೌಕರರ ಅಭಿಪ್ರಾಯಗಳನ್ನ ನಿರ್ದೇಶಕರ ಮಂಡಳಿಗೂ ತಿಳಿಸುವಂಥದ್ದು ಈತನ ಜವಾಬ್ದಾರಿ ಆಗಿರುತ್ತದೆ. ನೌಕರರು ಹಲವು ಸರಿ ತಮ್ಮ ಅಹವಾಲನ ಉಚಿತ ರೀತಿಯಲ್ಲಿ ನಿರ್ದೇಶಕ ಮಂಡಳಿಯ ಮುಂದೆ ಮಂಡಿಸಲ್ಪಟ್ಟಿಲ್ಲವೆಂದು ಭಾವಿಸಬಹುದು. ಇಂಥ ಭಾವನೆಗಳಿಗೆ ಎಡೆ ಇಲ್ಲದಂತೆ ವರ್ತಿಸಲು ಕಾರ್ಯದರ್ಶಿ ಸತತವಾಗಿ ಯತ್ನಿಸಬೇಕು. ಇಷ್ಟೇ ಅಲ್ಲದೆ ಕಾರ್ಯದರ್ಶಿ ಕಂಪನಿಯ ಲೆಕ್ಕವನ್ನ ಇಟ್ಟು ಬ್ಯಾಂಕುಗಳೊಡನೆಯೂ ಕೂಡ, ಕಂಪನಿಗಳ ರಿಜಿಸ್ಟ್ರಾರೊಡನೆಯೂ ಕೂಡ, ಕಂಪನಿಯ ಲೆಕ್ಕ ಪರಿಶೋಧಕರು, ನ್ಯಾಯವಾದಿಗಳು ಮುಂತಾದವರೊಡನೆಯೂ ಕೂಡ ಪತ್ರ ವ್ಯವಹಾರವನ್ನು ನಡೆಸಬೇಕಾಗುತ್ತದೆ. ಕಂಪನಿಯ ಜಗತ್ತಿನಲ್ಲಿ ಈ ಕಾರ್ಯದರ್ಶಿ ಇದ್ದಾನಲ್ಲ, ಇವನೇ ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ ಅಂದ ಮಾತ್ರಕ್ಕೆ ಕಾನೂನು ಪರಿಧಿಗಳನ್ನು ಮೀರಿ ವರ್ತಿಸುವುದಕ್ಕೆ ಆಗುವುದಿಲ್ಲ. ಸರ್ಕಾರದ ಕಾನೂನಿನ ಪರಿಧಿಯ ಚೌಕಟ್ಟಿನ ಒಳಗೆಯೇ ಆತ ಹಿತಮಿತವಾಗಿ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ ನಡೆಸಿಕೊಂಡು ಸಾಗುವಂಥ ಕೈಂಕರ್ಯ ಆತನದ್ದಾಗಿರ್ತದೆ. ಇಷ್ಟಲ್ಲದೆ ಇತರೆ ಕರ್ತವ್ಯಗಳು ಕೂಡ ನಾವು ನೋಡೋಣ. ಹಾಗಾದ್ರೆ ಇಷ್ಟೇ ವ್ಯವಹಾರಗಳಲ್ಲದೆ ಈ ಕಂಪನಿಯ ಕಾರ್ಯದರ್ಶಿ ಇನ್ನಿತರೆ ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತಾನೆ. ಯಾವುದು ಹಾಗಾದ್ರೆ? ಪತ್ರ ವ್ಯವಹಾರವೇ ಅಲ್ಲದೆ ಇನ್ನೂ ಹಲವು ತರನಾದಂತಹ ಗೌರವಗಳು ಆತನಿಗೆ ಉಂಟು. ನಿರ್ದೇಶಕ ಮಂಡಳಿಯ ಸಭೆಗಳನ್ನು ಆಗಿಂದಾಗೆ ಕರೆಯುವುದು ಕಂಪನಿಗಳ ಅಧಿನಿಯಮಕ್ಕೆ ಅನುಸಾರವಾಗಿ. ಈಗ ಹೊಸ ರೂಲ್ಸಿನ ಪ್ರಕಾರವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಈ ನಿರ್ದೇಶಕರ ಮಂಡಳಿ ಅಂತ ನಾವು ಏನು ಹೇಳುತ್ತೀವೋ, ನಿರ್ದೇಶಕರ ಮಂಡಳಿಯ ಸಭೆಯನ್ನ ಕನಿಷ್ಠ 6 ತಿಂಗಳಿಗೆ 2 ಬಾರಿಯಾದರೂ ಕರೆಯಬೇಕು. ನೋಡಿ, ಹಾಗಾದ್ರೆ ಈ ಕಂಪನಿಯ ಕಾರ್ಯದರ್ಶಿ ಕಂಪನಿಯ ಪ್ರತಿನಿಧಿಗಳಾದಂಥ ನಿರ್ದೇಶಕರ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನು ಹೇಳುತ್ತೇವೋ, ಈ ನಿರ್ದೇಶಕರ ಸಭೆಯನ್ನು ಕನಿಷ್ಠ 6 ತಿಂಗಳಿಗೆ 2 ಬಾರಿಯಾದರೂ ಆತ ಕರೆಯಲೇಬೇಕು. ಯಾವ ಉದ್ದೇಶಕ್ಕಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅನ್ನ ಈ ಕಂಪನಿಯ ಕಾರ್ಯದರ್ಶಿ ಕರೆಯುತ್ತಾನೆ? ಹಾಗಾದ್ರೆ ಸರ್ಕಾರದಿಂದ ಯಾವುದಾದ್ರು ಪತ್ರ ವ್ಯವಹಾರಗಳಾಗಿರಬಹುದು, ಕಂಪನಿ ನಿಯಮಕ್ಕೆ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ, ಅಥವಾ ಸಿಬ್ಬಂದಿ ವರ್ಗದಿಂದ ಯಾವುದಾದ್ರು ಪತ್ರ ವ್ಯವಹಾರಗಳು ಬಂದಿರಬಹುದು, ಷೇರುದಾರರಿಗೆ ಡಿಬೆಂಚರ್ನ ಹೆಚ್ಚಿಸಿ ಅನ್ನುವಂಥ ಮಾಹಿತಿಯನ್ನು ಹೊಂದಿರತಕ್ಕಂಥ ಪತ್ರ ಬಂದಿರಬಹುದು, ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ನಲ್ಲಿ ಅಸಮಾಧಾನವಿದ್ದಿರಬಹುದು, ಎಂಪ್ಲಾಯೀಸ್ ಅಥವಾ ಸಿಬ್ಬಂದಿ ವರ್ಗಕ್ಕೆ ಸಂಬಳ ಅಥವಾ ವೇತನವನ್ನು ಹೆಚ್ಚಿಸಿ ಅನ್ನುವಂಥ ಬೇಡಿಕೆಗಳಿದ್ದಿರಬಹುದು. ಇಂತಹ ಸಂದರ್ಭದಲ್ಲಿ ಆತ ಅಂದರೆ ಕಂಪನಿಯ ಕಾರ್ಯದರ್ಶಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರನ್ನ ಮೀಟಿಂಗನ್ನು ಕರೀತಾನೆ. ಈ ಮೀಟಿಂಗನ್ನು ಕರೆದಂಥ ಸಂದರ್ಭದಲ್ಲಿ ಸಪರೇಟ್ ಆಗಿ ಒಂದು ರಿಜಿಸ್ಟರ್ ಬುಕ್ ಅನ್ನು ಆತ ಮೇಂಟೈನ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಬುಕ್ ಅನ್ನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಈ 10 ಜನರಲ್ಲಿ ಎಷ್ಟು ಜನರು ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗಿಗೆ ಕಂಪನಿಯ ಕಾರ್ಯದರ್ಶಿ ಕರೆದಂಥ ಸಂದರ್ಭದಲ್ಲಿ ನಿಗದಿತ ದಿನಾಂಕಕ್ಕೆ ಆ ನಿರ್ದೇಶಕರ ಸಭೆಗೆ 10 ಜನರಲ್ಲಿ ಎಷ್ಟು ಜನರು ಬಂದಿದ್ದಾರೆ ಅನ್ನೋದಕ್ಕೆ ರಿಜಿಸ್ಟರ್ನಲ್ಲಿ ಅವರ ಹೆಸರಿನ ಮುಂದೆ ಸೈನ್ ಮಾಡಿರಬೇಕು. ಈ ನಿರ್ದೇಶಕರ ಸಹಿಯಾದ ನಂತರದಲ್ಲಿ ಕೆಳಭಾಗದಲ್ಲಿ, ಕಡೆಯ ಭಾಗದಲ್ಲಿ, ಅಂದರೆ ಆ ಪೇಜಿನ ಪುಟದ ಕೊನೆಯ ಭಾಗದಲ್ಲಿ ಕಂಪನಿಯ ಕಾರ್ಯದರ್ಶಿ ಸೀಲ್ ಹಾಕಿ ಸೈನ್ ಮಾಡಬೇಕು. ಉದಾಹರಣೆಗೆ 10 ಜನರಲ್ಲಿ ಎಷ್ಟು ಜನ ಬಂದಿದ್ದಾರೆ? 3 ಜನ ಬಂದರೆ ಯಾವ ಕಂಪನಿಯಲ್ಲೂ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಂಥ ಡಿಸಿಷನ್ ಪ್ರೊಸೀಡಿಂಗ್ಸ್ ಅದು ನಡಾವಳಿಯಾಗುವುದಕ್ಕೆ ಸಾಧ್ಯವಿಲ್ಲ. ಕನಿಷ್ಠ ಪಕ್ಷ 50%, 10ರಲ್ಲಿ 5 ಜನರಾದರೂ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ಇದ್ದಿರಬೇಕಾಗತ್ತೆ. ಹೀಗೆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಂಥ ಡಿಸಿಷನ್ ಏನು ಅನ್ನುವುದನ್ನು
ದಾಖಲೆಗಳನ್ನು ಮಾಡಿ ಇಡಬೇಕಾಗುತ್ತದೆ. ಅವಶ್ಯವಿದ್ದರೆ ಒಂದು ಸರ್ಕಾರಕ್ಕೂ ಅದನ್ನು ಸಲ್ಲಿಸಬೇಕಾಗುತ್ತದೆ. ಇವರ ಬಳಿಯೂ ಅದನ್ನು ಇಟ್ಟುಕೊಂಡಿರುತ್ತಾರೆ. ನಿರ್ದೇಶಕರು ಕೋರಿದರೆ ಅವರಿಗೂ ಕೂಡ ಒಂದು ಪ್ರತಿಯನ್ನು ಕೊಡಬೇಕಾಗುತ್ತದೆ. ಹೀಗೆ ನಿರ್ದೇಶಕರ ಮಂಡಳಿಯ ಸಭೆಗಳನ್ನು ಆಗಿಂದಾಗೆ ಕರೆಯುವುದು ಉಂಟು. ಕಂಪನಿಗಳ ಅಧಿನಿಯಮಕ್ಕೆ ಅನುಸಾರವಾಗಿ ತತ್ಕ್ಷಣಕ್ಕೆ ಕಂಪನಿಯ ಷೇರುದಾರರ ಸಭೆಗಳನ್ನು ಕೂಡ ನಡೆಸುವುದು. ಈ ಸಭೆಗಳ ಕಲಾಪಗಳನ್ನು, ನಡವಳಿಕೆಗಳನ್ನು ಯಥಾವತ್ತಾಗಿ ರಚಿಸಿ ಅವುಗಳ ತೀರ್ಮಾನಗಳನ್ನು ಕಾರ್ಯಗತ ಮಾಡುವುದು ಕೂಡ ಕಾನೂನಿನ ಅನುಗುಣವಾಗಿ ಕಂಪನಿ ಆಗಿಂದಾಗಿ ನಿರ್ವಹಿಸಬೇಕಾದಂಥ ಕರ್ತವ್ಯ. ಕ್ರಮಬದ್ಧವಾಗಿ ನೆರವೇರುವಂತೆ ನೋಡಿಕೊಳ್ಳುವುದು ಈತನ ಕೆಲಸ. ಕಂಪನಿಗೆ ಷೇರು, ಡಿಬೆಂಚರ್, ಆಸ್ತಿಯ ಆಧಾರ ಇವುಗಳಿಗೆ ಸಂಬಂಧಿಸಿದಂಥ ಎಲ್ಲ ದಾಖಲೆಗಳನ್ನು, ಕಂಪನಿಗೆ ಸಂಬಂಧಿಸಿದಂಥ ಲೆಕ್ಕಪತ್ರಗಳನ್ನು ಇಡುವುದು, ಕಂಪನಿಗಳ ಶಾಸನದ ಮಿತಿಯೊಳಗೆ ಕಂಪನಿಯ ಷರತ್ತುಗಳನ್ನು ಹಾಗೂ ವಿಧಿಗಳಿಗೆ ಅನುಸಾರವಾಗಿ ಅದರ ಆಡಳಿತ ನಡೆಸುವುದು, ಕಂಪನಿಯ ಧ್ಯೇಯ ಸಾಧನೆಯಾಗುವಂತೆ ಏರ್ಪಡಿಸುವುದು ಮುಂತಾದ ಹಲವು ಬಗೆಯ ಕರ್ತವ್ಯವನ್ನು ಅವನು ನಿರ್ವಹಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ಅವನು ಕಂಪನಿಯ ಕಾರ್ಯ ಸಚಿವ, ಅದರ ರಾಯಭಾರಿ, ವಕ್ತಾರನಾಗಿಯೂ ಕೂಡ ಈತ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಕಂಪನಿ ಕಾರ್ಯದರ್ಶಿಯ ಈ ನಾನಾಮುಖವಾದಂಥ ಕರ್ತವ್ಯವನ್ನು ಸಾಂಗೋಪಾಂಗವಾಗಿ ವಿವರಿಸುವುದಾಗಲಿ, ಕಂಪನಿಯ ಸಂಘಟನೆಯನ್ನು, ಅದರ ಕಾರ್ಯಸ್ವರೂಪವನ್ನು ವಿಸ್ತಾರವಾಗಿ ಚಿತ್ರಿಸುವುದಾಗಲಿ ಈ ಪುಸ್ತಕದ ಭಾಗದಲ್ಲಿ ಚರ್ಚಿಸಿಲ್ಲ. ಈ ಪುಸ್ತಕ ಭಾಗದಲ್ಲಿ ಮುಂದುವರಿದಂಥ ಆತನ ಜವಾಬ್ದಾರಿ ಮತ್ತು ಕರ್ತವ್ಯ ನಿರ್ವಹಣೆಯ ಕುರಿತಾಗಿ ತಿಳಿಸಲಾಗಿದೆ. ಪುಸ್ತಕ ಭಾಗವನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಉದಾಹರಣೆಗೆ, ಈ ಕಂಪನಿ ಚೆನ್ನಾಗಿ ನಡೆದು ಜಾಗತಿಕವಾಗಿ ಬೆಳೆದು ನಿಂತಿದೆ ಅಂತ ಇಟ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳನ್ನೇ ಮರ್ಜ್ ಮಾಡಿದ್ರು. ಏನು ಹಂಗಂದ್ರೆ ವಿಲೀನ, ಹೌದಾ? ವಿಲೀನ ಮಾಡೋದು. ಕೆಲವು ಕಂಪನಿಗಳು ಬಹಳ ಚೆನ್ನಾಗಿ ನಡೀತಾ ಇರುವಂಥ ಸಂದರ್ಭದಲ್ಲಿ 4-6 ಕಂಪನಿಗಳು ಬಹಳ ಮುಚ್ಚಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಕಂಪನಿಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತವೆ, ಹೌದಾ? ಹಾಗೇನೆ ಹೆಚ್ಚು ಹೆಚ್ಚು ಬ್ರಾಂಚ್ಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹೀಗೆ ಒಂದು ಕಂಪನಿ ಅಭಿವೃದ್ಧಿಯ ಪಥದ ನಾಗಾಲೋಟದಲ್ಲಿ ಸಾಗಿ ಸಣ್ಣ ಕಂಪನಿ ಇದ್ದದ್ದು ಲಿಮಿಟೆಡ್ ಕಂಪನಿ ಆಗಬಹುದು, ಜಾಗತಿಕ ಮಟ್ಟದಲ್ಲಿ ಬೆಳೆಯಬಹುದು. ಹಾಗಾಗಿ ಇಂತಹ ಕಂಪನಿಯನ್ನು ಬೆಳೆಸುವುದು ಸಂಪೂರ್ಣವಾಗಿ ಕಾರ್ಯದರ್ಶಿಯ ಕೆಲಸವಾಗಿರುತ್ತೆ. ಕಂಪನಿಯ ಪರಿವರ್ತನೆ, ವ್ಯವಹಾರವನ್ನು ಸಮರ್ಪಕವಾಗಿ ನಡೆಸಬಯಸುವ ಪ್ರತಿಯೊಬ್ಬ ಕಾರ್ಯದರ್ಶಿಯು ಕಂಪನಿಯ ಪ್ರವರ್ತಿಸುವ ವಿಧಾನವನ್ನು ಚೆನ್ನಾಗಿ ಅರಿತಿರಬೇಕು. ಜನ್ಮ ತಾಳಲಿರ್ತಕ್ಕಂಥ ಕಂಪನಿಯ ಕಾರ್ಯದರ್ಶಿಯಾಗಿ ನೇಮಕವಾದವನಂತೂ ಆ ಕಂಪನಿಯನ್ನು ಆರಂಭಿಸುವಂಥ ಸಂಪೂರ್ಣ ಹೊಣೆಯನ್ನು ತಾನೇ ಹೊರಬೇಕಾಗುತ್ತದೆ. ಕಂಪನಿಗಳ ರಿಜಿಸ್ಟ್ರಾರ್ರೊಡನೆ ಪತ್ರ ವ್ಯವಹಾರವನ್ನು ನಡೆಸುತ್ತಾನೆ. ಕಂಪನಿಗಳ ಅಧಿನಿಯಮದ ವ್ಯಾಪ್ತಿಗೆ ಒಳಪಡುವ ರೀತಿಯಲ್ಲಿ ಕಂಪನಿಯನ್ನು ಆತ ಸ್ಥಾಪಿಸಬೇಕಾಗುತ್ತದೆ. ಕಂಪನಿಯ ಷರತ್ತುಗಳನ್ನು, ವಿಧಿಗಳನ್ನು ರಚಿಸಿ ಅವಕ್ಕೆ ರಿಜಿಸ್ಟ್ರಾರರ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು. ಕಂಪನಿಯ ಹೆಸರು, ಅದರ ಕಚೇರಿ ಇರುವ ಪ್ರದೇಶ, ಕಂಪನಿಯ ಉದ್ದೇಶ, ಯಾವ ಥರದ ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಕಂಪನಿಯ ಉದ್ದೇಶಗಳೇನು, ಸಾಧಕ ಬಾಧಕಗಳೇನು ಎಲ್ಲವನ್ನ ಹೇಳಬೇಕಾಗುತ್ತದೆ. ಷೇರು ಬಂಡವಾಳದ ಮೊತ್ತ ಎಷ್ಟು, ಪ್ರಥಮ ಡೈರೆಕ್ಟರ್ಗಳ ಸಹಿ ಮುಂತಾದ ಮುಖ್ಯಾಂಶಗಳನ್ನೆಲ್ಲ ಕಂಪನಿಯ ಷರತ್ತುಗಳು ಒಳಗೊಂಡಂತೆ ಇರಬೇಕಾಗತ್ತೆ. ಕಂಪನಿ ದಿನದಿನದ ವ್ಯವಹಾರವನ್ನು ಕುರಿತು ನಿಯಮಗಳನ್ನು ಡೈರೆಕ್ಟರ್, ಷೇರುದಾರರು, ಲೆಕ್ಕಶೋಧಕರು, ಅಧಿಕಾರಿಗಳು ಮುಂತಾದವರ ಕರ್ತವ್ಯಾಧಿಕಾರಿಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಂಘದ ವಿಧಿಗಳು ಒಳಗೊಂಡಿರ್ತವೆ. ಇವೆಲ್ಲ ಸಮರ್ಪಕವಾಗಿದ್ದಾರೆ. ಆಗ ರಿಜಿಸ್ಟ್ರಾರ್ರವರು ಕಂಪನಿಯನ್ನು ನೋಂದಾಯಿಸ್ತಾರೆ ಅಥವಾ ರಿಜಿಸ್ಟ್ರೇಷನ್ ಆಗುತ್ತೆ. ಕಂಪನಿಯನ್ನು ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ನಿಮ್ಮ ಕಂಪನಿ ಪ್ರಾರಂಭಿಸುವುದಕ್ಕೆ ಉದ್ದೇಶಗಳೇನು, ಇದರಿಂದ ಏನು ಪ್ರಯೋಜನ,
ಕಾನೂನಿನ ಚೌಕಟ್ಟಿನ ಒಳಗಡೆಯೇ ನೀವು ಮಾಡ್ತಿದ್ದೀರಾ. ಇವೆಲ್ಲ ಕಂಡೀಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಹೇಳ್ತೀವಲ್ಲ, ಕಾನೂನು ಮತ್ತು ನಿಬಂಧನೆಗಳಿಗೆ ಒಳಪಡುವಂತಿದೆಯೇ ಅನ್ನುವುದನ್ನೆಲ್ಲವನ್ನು ಪರಿಶೀಲಿಸುತ್ತಾರೆ. ಸಾಧ್ಯವಾದರೆ ಸ್ಥಳಕ್ಕೂ ಭೇಟಿ ನೀಡಿ ಪೂರ್ವಾವಲೋಕನದಂತೆ ಎಲ್ಲವನ್ನ ಗ್ರಹಿಸಿ, ಹಾಗಾದರೆ ಈ ಏರಿಯಾದಲ್ಲಿ ಅಥವಾ ಈ ಸ್ಥಳದಲ್ಲಿ ನೀವು ಕೋರಿರುವಂಥ ಕಂಪನಿಯನ್ನು ಮಾಡುವುದಕ್ಕೆ ಸಾಧ್ಯನಾ ಎಲ್ಲವನ್ನ ಚರ್ಚಿಸಿ ಕೂಲಂಕಷವಾಗಿ ಅದರ ಬಗ್ಗೆ ನಿರ್ಧಾರವನ್ನು ಕೈಗೊಂಡು ಕಂಪನಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕೆ ಸಹಕರಿಸುತ್ತಾರೆ. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ಸಂಘ ಸಮರ್ಥನಾ ಪತ್ರವನ್ನು ಕಂಪನಿಯ ಪ್ರವರ್ತಕರಿಗೆ ಕೊಡುತ್ತಾರೆ. ಖಾಸಗಿ ಕಂಪನಿ ಆದರೆ ಅದು ಈ ಪತ್ರ ದೊರೆತ ಕೂಡಲೇ ಬಂಡವಾಳ ಕೂಡಿಸಿಕೊಳ್ಳಬಹುದು. ಖಾಸಗಿ ಕಂಪನಿ ಆದರೆ ಹೀಗೆ ರಿಜಿಸ್ಟರ್ನಿಂದ ನೋಂದಾವಣೆ ಆದ ನಂತರದಲ್ಲಿ ನೀವು ಬಂಡವಾಳವನ್ನು ಸಂಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಹತ್ರ ಇರುವಂಥ ಬಂಡವಾಳ ಎಷ್ಟು, ಯಾರ್ಯಾರಿಂದ ಸಾರ್ವಜನಿಕರಿಂದ ಬಂಡವಾಳವನ್ನು ನೀವು ಸಂಗ್ರಹಿಸುತ್ತಾ ಇದ್ದೀರಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ. ಹೀಗೆ ಸರ್ಕಾರದಿಂದ ಕಂಪನಿ ಒಂದು ಸರಿ ನೋಂದಾವಣೆಗೊಂಡ ನಂತರದಲ್ಲಿ ನಾವು ಷೇರುದಾರರಿಂದ ಶೇರನ್ನು ಖರೀದಿ ಮಾಡುವುದಕ್ಕೆ ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತೆ. ಇದು ಪ್ರೈವೇಟ್ ಕಂಪನಿ ಆದರೆ, ಪ್ಯೂರ್ಲಿ ಪ್ರೈವೇಟ್ ಅಥವಾ ಖಾಸಗಿ ಕಂಪನಿಗಳಾದರೆ. ಸಾರ್ವಜನಿಕ ಕಂಪನಿಗಳಾದರೆ, ಸಾರ್ವಜನಿಕ ಕಂಪನಿ ಅಂದರೆ ಸರ್ಕಾರದ ಕಂಪನಿಗಳು. ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ಇದೆ, ನಿಮಗೆ ಗೊತ್ತಿದೆ, ಮೈಸೂರು ಬಲ್ಬ್ ಇದೆ. ಆ ಥರದ ಸರ್ಕಾರದ ಅಥವಾ ಸಾರ್ವಜನಿಕ ಕಂಪನಿಗಳಾದರೆ ಅದಕ್ಕೆ ಸರ್ಕಾರ ಬೇರೆ ವಿಧಾನದ ಮೂಲಕ ಅದನ್ನು ಕೂಡ ಅಡ್ವರ್ಟೈಸ್ಮೆಂಟ್ ಮಾಡುತ್ತೆ, ನಿಮಗೆ ಗೊತ್ತಿದೆ. ಷೇರುಗಳನ್ನು ಕೊಳ್ಳಲು ಕಂಪನಿಗೆ ಸಲ್ಲಿಸಬೇಕಾದಂಥ ಅರ್ಜಿ ನಮೂನೆ ಸಾಮಾನ್ಯವಾಗಿ ವಿವರಣಾ ಪತ್ರದ ಜೊತೆಯಲ್ಲೇ ಇರುತ್ತದೆ. ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಒಂದು 2-3 ನಿಮಿಷ ಓದ್ಬಿಡ್ತೇನೆ. ಷೇರುಗಳನ್ನು ಕೊಳ್ಳಬಯಸುವಂಥವರು ಅವರು ಪತ್ರ ವ್ಯವಹಾರವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆಯನ್ನು ಮಾಡಬಹುದು. ಈಗ ನಾವು ಚರ್ಚೆ ಮಾಡಿರುವಂಥ ವಿಷಯದಲ್ಲಿ ಏನಾದರೂ ಗೊಂದಲಗಳಿದ್ದರೆ ಮುಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಪುನಃ ಆರಂಭಿಸೋಣ. ಕಂಪನಿಯ ಕಾರ್ಯದರ್ಶಿ ಒಂದು ಹೊಸ ಕಂಪನಿಯನ್ನು ಹೇಗೆ ಪ್ರಾರಂಭಿಸುತ್ತಾರೆ, ಇದಕ್ಕೆ ಪ್ರಾರಂಭಿಸುವುದಕ್ಕೆ ಸರ್ಕಾರದ ಕಾನೂನು ಮತ್ತು ನಿಯಮಗಳೇನು, ಆ ಕಾನೂನು ಮತ್ತು ನಿಯಮಗಳ ಚೌಕಟ್ಟಿನ ಅಡಿಯಲ್ಲಿ ಪ್ರಾರಂಭಿಸುವುದಕ್ಕೆ ಕಂಪನಿಯ ಕಾರ್ಯದರ್ಶಿ ಆದವನು ಯಾವ ರೀತಿಯ ಜವಾಬ್ದಾರಿಯ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಅನ್ನುವಂಥದ್ದು. ಹಾಗಾದರೆ ಈ ಕಾರ್ಯದರ್ಶಿಯ ಪ್ರಮುಖವಾದಂಥ ಜವಾಬ್ದಾರಿಗಳ ಕುರಿತಾಗಿ ಈಗಾಗಲೇ ಚರ್ಚೆಯನ್ನು ಮಾಡಿರುತ್ತೇವೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳಿದ್ದರೆ ಮುಂದಿನ ತರಗತಿಗಳಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಚರ್ಚೆಯನ್ನು ಮುಂದುವರಿಸೋಣ. ಹಾಗಾದರೆ ಇದು ಮುಖ್ಯ ಪರೀಕ್ಷೆಗೆ ಹೆಚ್ಚು ಕಡಿಮೆ 20 ಮಾರ್ಕ್ಸಿನ ಪ್ರಶ್ನೆ ಬರುವುದಂತ ಕಟ್ಟಿಟ್ಟ ಬತ್ತಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.